ಯಾವುದೇ ಬಟ್ಟೆ ಆದರೂ ಕೂಡ ಎರಡು ದಾರಗಳನ್ನು ಬ್ಯಾಕ್ ಸೈಡ್ ಹಾಕಿ ಬಟ್ಟೆಯನ್ನು ಸೂಜಿಗೆ ಸಿಗೋ ರೀತಿ ಇಡಬೇಕು. ಹೀಗೆ ಇಲ್ಲಿ ಆರೋ ಮಾರ್ಕ್ ಇರುತ್ತೆ, ಕಾಣಿಸ್ತಿದೆಯಲ್ಲ ಮ್ಯಾಮ್. ಇದು ಫುಟ್ ಲಿಫ್ಟ್ ರೈಟ್ ಇರುತ್ತೆ, ಡೌನ್ ಮಾಡಬೇಕು. ಜಸ್ಟ್ ನಾವು ಒಂದು ಕೈಯಲ್ಲಿ ದಾರ ಇಟ್ಕೊಂಡು ಅಥವಾ ಉದ್ದ ಬಿಟ್ಟರೆ ಮಷಿನ್ ರನ್ ಆಗ್ತಿಲ್ಲ. ರೀಸನ್ ಏನೇನು ಹೇಳಿ? ಅಲ್ಲಿ ಆಫ್ ಐತೆ ಅಂತನಾ? ಈ ವೀಲನ್ನು ಹೊರಗಡೆ ತೊಗೊಂಡ್ವಿ, ಏನು ಒಳಗಡೆ ಮಾಡಲಿಲ್ಲ. ಇದು ನಾರ್ಮಲ್ ಸ್ಟಿಚಿಂಗ್. ಪೆಡ್ಲಿಂಗ್ ಮಾಡ್ತಾ ಮಾಡ್ತಾನೆ ಇದನ್ನು ಪ್ರೆಸ್ ಮಾಡಿದ್ರೆ ಹಿಂದೆ ಹೋಗುತ್ತೆ, ಬಿಟ್ಟರೆ ಮುಂದೆ ಬರುತ್ತೆ. ಏನಕ್ಕೆ ಅಂದರೆ ಸ್ಟಾರ್ಟಿಂಗ್ ಮತ್ತು ಹೆಣ್ಣಿಂಗಲ್ಲಿ ಹೊಲಿಗೆ ಬಿಚ್ಚೋಗ್ದಿರೋ ರೀತಿ ಲಾಕ್ ಮಾಡ್ಕೊಳ್ಳೋಕ್ಕೆ. ನಂತರ ಬಿ ಅಂತ ಇಟ್ಕೊಂಡ್ರೆ ನಾರ್ಮಲ್ ಸ್ಟಿಚಲ್ಲಿ ನೀಡಲ್ ಪೊಸಿಷನ್ ಇಲ್ಲ, ಜಸ್ಟ್ ನೀಡಲ್ ಪೊಸಿಷನ್ ಲೆಫ್ಟ್ ಬರುತ್ತೆ. ಎ ಬಂದು ಸೆಂಟರ್. ಓಕೆ, ನೀಡಲ್ ಪೊಸಿಷನ್ ಲೆಫ್ಟ್ ಬೇಕೆಂದ್ರೆ ಬಿ. ನಂತರ ಸಿ ಅಂತ ಇಟ್ಕೊಂಡ್ರೆ ಜಿಗ್ಜಾಗ್ ಸ್ಟಿಚ್. ಇದು ಪ್ಲೈನ್ ಜಿಗ್ಜಾಗ್. ಇದು ಈ ಜಿಗ್ಜಾಗ್ ಅಲ್ಲಿ ವಿಡ್ತ್ ಕಡಿಮೆ ಬೇಕಿದ್ರೆ ಡಾಟ್ ಇದೆಯಲ್ಲ, ಡಾಟ್ ಡಿಕ್ರೀಸ್ ಮಾಡಿ. ಯಾವ ಡಾಟ್ ಸರ್? ಇಲ್ಲಿ ಮೇಲೆ. ಹೌದು, ಇದನ್ನ ಕಡಿಮೆ ಮಾಡ್ತಾ ಬಂದಂಗೆ ವಿಡ್ತ್ ಕಡಿಮೆ ಆಗ್ತಾ ಬರುತ್ತೆ. ನಾರ್ಮಲ್ ಸ್ಟಿಚ್ ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ವಿಡ್ತ್ ಕಮ್ಮಿ ಮಾಡ್ಕೊಳ್ಬೇಕು. ಅಲ್ಲ, ಇದರಲ್ಲಿ ಏನಂತ ಸೆಲೆಕ್ಟ್ ಮಾಡ್ಕೋಬೇಕು ನಾವು? ಏನಾಗ್ತದೆ ಇದು? ಇಲ್ಲ, ಅರ್ಥ ಹಚ್ಚಿ ಸ್ಟಾರ್ಟಿಂಗ್ ಅವರು ಇದು ಏನಪ್ಪ ಇದು ಹೆಚ್ಕೊಂಡು ನಾರ್ಮಲ್ ಸ್ಟಿಚ್ ತ್ರೀ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರಿ. ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ನೀವು? ಮೇಡಮ್ ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್. ಫಸ್ಟ್ ಕೂತ್ಕೊಳ್ಳಿ ನೀವು. ಮೇಲ್ಗಡೆ ಏನಿದೆ ಮೇಡಮ್? ಎ ಇದೆ. ನಾರ್ಮಲ್ ಸ್ಟಿಚ್ ಅಂದ್ರೆ ಯಾವುದು ಮೇಡಮ್? ಎ ಅಷ್ಟೇ. ಎ ಇಟ್ಕೊಂಡ್ಬಿಟ್ರೆ ಕ್ಲಿಯರ್. ನಾರ್ಮಲ್ ಸ್ಟಿಚ್ ಎಗೆ. ಆಮೇಲೆ ಬಿ ಅಂತ ಇಟ್ಕೊಂಡ್ರೆ ಇದರಲ್ಲಿ ಪೊಸಿಷನ್ ಲೆಫ್ಟ್ ಬರುತ್ತೆ ಅಂತ ಹೇಳಿದೆ. ಸಿ ಅಂತ ಇಟ್ಕೊಂಡ್ರೆ ಜಿಗ್ಜಾಗ್. ಸಿ ಅಂದ್ರೆ ಹೌದು. ನಂತರ ಬರೋದೆಲ್ಲ ಡಿಸೈನ್ಸ್ಗಳು, ಅಂದ್ರೆ ಏನು ಪಿಕ್ಚರ್ಸ್ ಇರುತ್ತಲ್ಲ, ಆ ಡಿಸೈನ್ಸ್ಗಳು ಬರ್ತಾ ಹೋಗುತ್ತೆ. ನೀವು ಆಲ್ರೆಡಿ ಒಂದಿರೋ ಬ್ಲೌಸ್, ಚೂಡಿದಾರ್ಸ್, ಪಿಲ್ಲೋ ಕವರ್ಸ್, ಯಾವುದಕ್ಕಾದ್ರೂ ಕೂಡ ಡಿಸೈನ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ನಾರ್ಮಲ್ ಸ್ಟಿಚ್ ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ಎ ಅಂತ ಹಾಕೊಳ್ಬೇಕು. ಬಿ ಅಂತ ಇಟ್ರೆ ಏನಾಗುತ್ತೆ ಹೇಳಿ? ಸೆಂಟ್ರಲ್ಗೆ. ಈ ಪಿಕ್ಚರ್ ನೋಡಿ ಗೊತ್ತಾಗ್ಬಿಡುತ್ತೆ. ಸರ್ ಆ ಕಡೆ ಇದ್ದಾರೆ, ಅವ್ರು ಸೆಂಟರ್ ಅಂತ ಹೇಳಿದ್ರೆ ರಾಂಗ್. ಅದು ಇಲ್ಲ, ಸಿ ಅಂದ್ರೆ ಜಿಗ್ಜಾಗ್ಗೆ. ಓಕೆ, ಬಿ ಅಂತ ಇಟ್ರೆ? ಬಿ ಅಂದರೆ ಇದಕ್ಕೆ ಏನದು ಸ್ವಲ್ಪ ಸ್ಲೋ ಮಾಡಕ್ಕ. ಎ ಸೆಂಟರ್, ಬಿ ಲೆಫ್ಟ್. ಕೆಲವೊಂದು ಬಟ್ಟೆಗಳಿಗೆ ಲೆಫ್ಟ್. ಓಕೆ. ನಂತರ ಬರೋದೆಲ್ಲ ಡಿಸೈನ್ಸ್ಗಳು, ಅಂದ್ರೆ ಏನು ಪಿಕ್ಚರ್ಸ್ ಇರುತ್ತಲ್ಲ. ಓಕೆ, ಅದಷ್ಟು ಆದಮೇಲೆ ಈ ಲೈನ್ ಸ್ಟಿಚಸ್ ಬೇಕಿದ್ರು ಕೂಡ ಆಲ್ಫಾಬೆಟಿಕಲಿ ಎ ಬಿ ಸಿ ಡಿ ಅಂತಾನೆ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ಲೆಂತ್ ಅನ್ನ ಎಸ್ ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನಿರುತ್ತಲ್ಲ ಆ ಟೈಮ್ ನಿಮ್ಗೆ ತ್ರಿಬಲ್ ಸ್ಟಿಚ್ ಬರ್ತಾ ಹೋಗುತ್ತೆ. ಥ್ರೆಡ್ ಸೇಮ್, ಬೇರೆ ಥ್ರೆಡ್ ಬೇಕಂದ್ರೆ ತಿರ್ಗಾ ಫಸ್ಟ್ ಇಂದ ನೋಡ್ಕೊಳ್ಬೇಕು. ಪಿಕ್ಚರ್ ಇರುತ್ತಲ್ಲ ಆ ಡಿಸೈನ್ಸ್ಗಳು ಬರ್ತಾ ಹೋಗುತ್ತೆ. ಈಗ ಟೋಟಲ್ ನಮಗೆ ಎಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ? ಅದು 21 ಬರುತ್ತೆ ಮೇಡಮ್. ಇದರಲ್ಲಿ 15 ಇದೆ. ಅದರಲ್ಲಿ ಜಿಗ್ಜಾಗ್ ಎಲ್ಲ ಇನ್ಕ್ಲೂಡ್ ಮಾಡಿ ಅಲ್ಲಿ ಡಿಸೈನ್ ಎಷ್ಟು ಕೊಟ್ಟರೆ ಅಷ್ಟೇ ಅಲ್ಲೇ. ಹೌದು, ಇದು 15 ಸ್ಟಿಚಸ್. ಈಗ ನಾರ್ಮಲ್ ಸ್ಟಿಚ್ ತೋರಿಸ್ತೆ, ಜಿಗ್ಜಾಗ್ ತೋರಿಸ್ತೆ, ಡಿಸೈನ್ಸ್ಗಳೆಲ್ಲ ಬಂತು. ಇನ್ನು ಜಿಗ್ಜಾಗಿಗೆ ಸಪ್ರೇಟ್ ಫೂಟ್ ಹಾಕೋಬೇಕು, ಯಾಕಂದ್ರೆ ರೋಡ್ ಬರಬೇಕಲ್ಲ. ಇನ್ನು ಒಂದು ಲಾಕ್ ಕಾಣಿಸ್ತಾ ಇದೆಯಾ ಮೇಡಮ್? ಒಂದು ನಿಮಿಷ, ಇದು ನೋಡ್ಕೊಳ್ತೇನೆ. ಬಂದಿದ್ಯಾ? ಓಕೆ ಸರ್. ಜಿಗ್ಜಾಗಿಗೆ ಸಪ್ರೇಟ್ ಫೂಟ್ ಬರುತ್ತೆ, ಯಾಕಂದ್ರೆ ರೋಡ್ ಬರಬೇಕಲ್ಲ. ಹೌದು. ಇನ್ನೊಂದು ಲಾಕ್ ಕಾಣಿಸ್ತಾ ಇದೆ ನೋಡಿ, ಇದನ್ನ ಪ್ರೆಸ್ ಮಾಡಿದ್ರೆ ಫೂಟ್ ರಿಲೀಸ್ ಆಗುತ್ತೆ. ಇದನ್ನ ಕರೆಕ್ಟಾಗಿ ಇಟ್ಬಿಟ್ಟು ಡೌನ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದು ಓನ್ಲಿ ಫಾರ್ ಸಾರಿ ಜಿಗ್ಜಾಗ್. ಜಿಗ್ಜಾಗ್ ಇಟ್ಬಿಟ್ರೆ ಬೇರೆ. ಅದು ಹಾಕಿದ್ರಲ್ಲ ಹಿಂದೆ, ಹೆಂಗ್ ತೆಗೆದ್ರಿ ಇದನ್ನ? ಏನಿಲ್ಲ ಮೇಡಮ್, ಇದನ್ನ ಈ ಬಟನ್ ಇದೆ ನೋಡಿ, ಪ್ರೆಸ್ ಮಾಡ್ತಾ ಇದ್ದೀನಿ, ಸ್ನ್ಯಾಪ್ ಆನ್ ಇದು. ಇದನ್ನ ನಾನು ಡೌನ್ ಮಾಡಿದ್ರೆ ಲಾಕ್. ಇದು ಲಿಫ್ಟರ್. ಇದು ರಿಮೂವ್ ಮಾಡ್ಬೇಕಂದ್ರೆ ಹೀಗೆ. ಇದು ಜಿಗ್ಜಾಗ್ ಬಿಟ್ರೆ ಬೇರೆ ಏನಕ್ಕೂ ಯೂಸ್ ಆಗಲ್ಲ. ನಂತರ ಈ ಬಟ್ಟೆ ಎಡ್ಜ್ ಇರುತ್ತಲ್ಲ, ಮಡ್ಚಿ ಅಂತ ಹೇಳಲ್ಲ, ಜಸ್ಟ್ ಬೆಂಡ್ ಮಾಡಿ ಇಟ್ಕೊಂಡ್ರೆ ಸಾಕು. ಸಾರಿ ಮತ್ತೆ ವೇಲ್ಗಳಿಗೆ ಜಿಗ್ಜಾಗ್ ಆಗ್ತಾ ಬರುತ್ತೆ. ಜಿಗ್ಜಾಗಿಗೆ ಸಿ ಲೆಂತ್ ಬಂದು ನಾರ್ಮಲ್ ಲೆಂತ್ ಇಟ್ಕೋಬೇಕು. ನಂತರ ಈ ಬಟ್ಟೆ ಹೆಡ್ಜ್ ಇರುತ್ತಲ್ಲ, ಒಂದಷ್ಟು ಹಳೆ ಬಟ್ಟೆಗಳನ್ನ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಫಸ್ಟು ಇದಿಷ್ಟೇ ಪ್ರಾಕ್ಟೀಸ್ ಮಾಡಿ ನೀವು, ಯಾಕೆಂದ್ರೆ ನಿಮಗೆ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂತ ಇದ್ದೀರಾ. ಇಲ್ಲ ನೋಡಿ, ಒಂದ್ಸಲಿ ಬಟನ್ ಹೋಲ್, 3 ಟೈಮ್ಸ್ ನೋಡ್ಕೊಂಡು ಬಟನ್ ಹೋಲ್, ಬಟನ್ ಫಿಕ್ಸಿಂಗ್ ಎಲ್ಲ ಇವಾಗ ಬೇಡ. ಫಸ್ಟ್ ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 1 by 1, ಅಂದ್ರೆ ಒಂದು ದಿನ ಕುತ್ಕೊಂಡು ಅಟ್ ಎ ಟೈಮ್ ಎಲ್ಲನೂ ಮಾಡಿ ಅಂತ ಹೇಳಲ್ಲ. ಫಸ್ಟ್ ಒಂದು 2-3 ಡೇಸ್ ನಾರ್ಮಲ್ ಸ್ಟಿಚ್ ಅನ್ನ ಪ್ರಾಕ್ಟೀಸ್ ಮಾಡಿ.
ಒಂದಷ್ಟು ದಿನ ಡಿಸೈನನ್ನು ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಸಾರಿಗಳಿಗೆ ಪಿಕೋ ಮಾಡೋದು. ಯೂಟ್ಯೂಬ್ ಓಪನ್ ಮಾಡಿ.